ಇನ್ನು ಗೃಹಿಣಿಯೊಬ್ಬರ ಅನುಮಾನಾಸ್ಪದ ಸಾವಾಗಿದೆ, ಕೊಲೆ ಆಗಿರಬಹುದು ಅಂತಕ್ಕಂಥ ಶಂಕೆ ವ್ಯಕ್ತವಾಗ್ತಾ ಇದೆ. ಈಗ ಮೃತ ಗೃಹಿಣಿಯ ಕುಟುಂಬಸ್ಥರು ಇದು ಕೊಲೆ ಅನ್ನುವಂತಹ ಆರೋಪವನ್ನು ಮಾಡಿದ್ದಾರೆ. ಗ್ರಾಮದಲ್ಲಿ ನಡೆದಿರ್ತಕ್ಕಂಥ ಘಟನೆ ಇದು. ಗೃಹಿಣಿಯೊಬ್ಬರು ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದಾರೆ. ಕುಟುಂಬಸ್ಥರೆಲ್ಲ ಇದು ಕೊಲೆ ಅಂತ ಅನುಮಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಮೃತ ಜಾಹ್ನವಿ ಪತಿ ಯಶವಂತ್ ವಿರುದ್ಧ ಕುಟುಂಬಸ್ಥರು ಆರೋಪ ಮಾಡ್ತಾ ಇದ್ದಾರೆ. ಯಾಕೆಂದರೆ ಮೃತದೇಹದ ಮೇಲೆ ರಕ್ತದ ಕಲೆ ಕಂಡು ಬಂದು ಕುಟುಂಬ ಅನುಮಾನವನ್ನು ಪಡ್ತಾ ಇರತಕ್ಕಂಥದ್ದು. ಕೆರಗೋಡು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಇವ್ರ ತಾಯಿ ಮನೆಯವರೆಲ್ಲ ಆರೋಪ ಮಾಡ್ತಿರೋದು ಗಂಡನ ಮೇಲೆ. ಮೃತಪಟ್ಟಿರೋ ಗೃಹಿಣಿ ಹೆಸರು ಜಾಹ್ನವಿ ಅಂತ, ಆ ಗಂಡ ಯಶವಂತ್ ಆತನೇ ಕೊಲೆ ಮಾಡಿರಬಹುದು ಅಂತಕ್ಕಂಥ ಅನುಮಾನವನ್ನು ಕುಟುಂಬಸ್ಥರು ವ್ಯಕ್ತಪಡಿಸ್ತಾ ಇದ್ದಾರೆ. ನಾಲ್ಕು ವರ್ಷ ಆಯ್ತು ಮದುವೆ ಮಾಡಿ. 4 ವರ್ಷದಿಂದ ಹಿಂಗೆ ನಮಗೇನು ಗೊತ್ತಿರಲಿಲ್ಲ, ಏನು ಹೇಳ್ಕೊತಿರ್ಲಿಲ್ಲ ಹುಡುಗಿ. ನಮಗೆ ಈಸೆ ಒಳಗೆ ಮುಚ್ಕ ಬಂತು. ಈಗ ನಮಗೆ ಗೊತ್ತಾದದ್ದು ಈಗ ನೆನ್ನೆಯಿಂದ. ಈಗ ಹೊಡೆದು ಡ್ರಿಂಕ್ಸ್ ಮಾಡಿದ್ದು. ಈಗ 1-2 ತಿಂಗಳಿಂದ ಡ್ರಿಂಕ್ಸು ಗಾಂಜಾ ಎಲ್ಲ ತಕತ್ತಿದ್ರಂತೆ. ತಕಂದು ಈಗ ಆ ಜಾನದಲ್ಲಿ ಈಗ ಮಾಡಿರು. ಕುಡಿದ್ಬಿಟ್ಟು ಹಿಂಗೆ ಜಗಳ ಹೊಡೆದು ಬಿಡೋದು. ಇದು ಎಲ್ಲನೂ ಗಾರ್ಮೆಂಟ್ಸ್ನಿಂದ ಗೇದು ನನ್ನ ತಂಗಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರೋಹಿತ್ ಅವರಿಂದ ಪಡ್ಕೊಂಡ. ರೋಹಿತ್, ಇದು ಕೊಲೆಯಾಗಿರಬಹುದು ಅನ್ನೋ ಅನುಮಾನ ಯಾಕೆ ಅಂತ? ಇವರ ಕುಟುಂಬದಲ್ಲಿ ಮೊದಲಿಂದಲೂ ಗಲಾಟೆ ಕಲಹ ಆಗ್ತಾ ಇದ್ವಾ? ಯಾಕೆ ಈ ಅನುಮಾನ ವ್ಯಕ್ತವಾಗ್ತಾ ಇದೆ? ಅರವಿಂದ್, ಜಾಹ್ನವಿಯವರ ಕುಟುಂಬಸ್ಥರು ಹೇಳುವಂತ ಪ್ರಕಾರವಾಗಿ ಕಳೆದ ಹಲವು ಮದುವೆ ಆಗಿಯಿಂದಲೂ ಕೂಡ ಒಂದಷ್ಟು ಗಲಾಟೆಗಳಾಗ್ತಾ ಇತ್ತು. ಈ ನಡುವೆ ಒಂದಷ್ಟು ರಾಜ್ಯ ಸಂಧಾನವೂ ಕೂಡ ಆಗಿತ್ತು ಅಂತೇಳಿ ಕೂಡ ಅವರ ಕುಟುಂಬಸ್ಥರು ಹೇಳಲಾಗ್ತಾ ಇರುವಂತದ್ದು. ಜೊತೆಗೆ ಈ ಒಂದು ಸಾವಿನ ಹಿಂದೆ ಕೊಲೆ ಆಗಿದೆ ನಿಟ್ಟಿನಲ್ಲಿ ಅನುಮಾನವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದ್ರೆ ಆ ಒಂದು ಜಾಹ್ನವಿಯ ಭಾಗದಲ್ಲಿ ಸಾಕಷ್ಟು ಗಾಯಗಳಾಗಿದೆ. ಜೊತೆಗೆ ಗಾಯಗಳಾಗಿರುವ ಮೇಲ್ಗಡೆಗೆ ಫೌಂಡೇಶನ್ ಹಾಕಿ ಅದನ್ನ ಮ್ಯಾಚ್ ಮಾಡುವಂತ ಕೆಲಸವನ್ನ ಏನು ಪತಿಯ ಕುಟುಂಬಸ್ಥರು ಮಾಡಿದ್ದಾರೆ ಅಂತ ಗಂಭೀರವಾದ ಆರೋಪವನ್ನ ಮಾಡ್ತಾ ಇರುವಂತದ್ದು. ಆ ನಿಟ್ಟಿನಲ್ಲಿ ಒಂದ್ ಕಡೆ ಇದು ಏನು ಆತ್ಮಹತ್ಯೆ ಅಂತೇಳಿ ಕೂಡ ಪತಿಯ ಕುಟುಂಬಸ್ಥರು ಹೇಳ್ತಾ ಇದ್ದಾರೆ. ಆದರೆ ಈಕೆಯ ಪೋಷಕರು ಹೇಳ್ತಾ ಇರುವಂತದ್ದು ಇದೊಂದು ಕೊಲೆ ನಿಟ್ಟಿನಲ್ಲಿ ಕೂಡ ಹೇಳ್ತಾ ಇರುವಂತದ್ದು. ಕೆರಗೋಡು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ಜರುಗಿದೆ. ಇದುವರೆಗೂ ಕೂಡ ಯಾರು ಕೂಡ ದೂರು ಕೊಡೋದು ಕೂಡ ಮುಂದಾಗಿಲ್ಲ. ಮುಂದೆ ಈ ಒಂದು ಪ್ರಕರಣವನ್ನ ಯಾವ ರೀತಿಯಾಗಿ ಪರಿಗಣಿಸ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕಾಗಿರುವಂತದ್ದು. ಅರವಿಂದ್. ರೈಟ್ ರೋಹಿತ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಇರ್ಬೋದು ಆತ್ಮಹತ್ಯೆನೋ ಕೊಲೆನೋ ಅಂತಕ್ಕಂಥದ್ದನ್ನು ಪತ್ತೆ ಹಚ್ಚಬೇಕಾಗಿರೋದು ಪೊಲೀಸರ ಕೆಲಸ. ಆ ನಿಟ್ಟಿನಲ್ಲಿ ಯಾರು ದೂರು ಕೊಟ್ಟರೆ ಸಮಗ್ರ ತನಿಖೆ ಆಗಬಹುದು.